ಹಾಯ್ ಹಲೋ ಫ್ರೆಂಡ್ಸ್. ಉಪೇಂದ್ರ ಅವರ ಡೈರೆಕ್ಷನಲ್ ಸಿನಿಮಾ ಯಾವಾಗ ಬರುತ್ತೆ ಅಂತ ನಾವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಸೊ ಇವತ್ತು ಯು ಐ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಸೊ ಈ ಸಿನಿಮಾನ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ, ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಅಂತ ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವು ನೋಡಿದಾಗ ಗೊತ್ತಾಗುತ್ತೆ, ಅಂದರೆ ಸಿನಿಮಾ ನೋಡಿದಿರೋ ಗೊತ್ತಿರುತ್ತೆ. ಈ ಸಿನಿಮಾ ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಲೈನ್ಗಳಿವೆ. ಸೊ ಹೀಗಾಗಿ ಇದನ್ನು ಅಷ್ಟೊಂದು ಕನ್ವಿನ್ಸ್ ಆಗಿ ಒಂದು ಲೈನಲ್ಲೇ ಇಷ್ಟೇ ಒಂದು ಸ್ಟೋರಿ ಅದರೊಳಗೆ ಕ್ಯಾರೆಕ್ಟರ್ ಅಂತ ನಾವು ಅಷ್ಟೊಂದು ಈಸಿಯಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತುಂಬ ಲೇಯರ್ಸ್ ಇರೋವಂಥ ಸಿನಿಮಾ. ಆದರೂ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗು ಸಿನಿಮಾದೊಳಗೇ ಒಂದು ಸಿನಿಮಾ ಥಿಯೇಟ್ರು, ಅಲ್ಲೂ ಕೂಡ ಒಂದು ಸಿನಿಮಾ ಓಡ್ತಿರುತ್ತೆ. ಸೊ ಅಲ್ಲಿ ಒಂದು ಸಿನಿಮಾನ ಮಾಡಿದಂಥವ್ರು ಯಾಕೆ ಅಂದರೆ, ಅಲ್ಲಿ ತೋರಿಸಿರೋ ನಾಮ ಅನ್ನೋ ಒಂದು ಸಿನಿಮಾ ಏನೇನಾಯಿತು, ಅದು ಯಾಕೆ ಅಷ್ಟೊಂದು ಜನಗಳಿಗೆ ಅರ್ಥ ಆಗ್ತಿಲ್ಲ, ಅದರಲ್ಲಿ ಏನು ವಿಷಯ ಇದೆ ಅದನ್ನು ಬ್ಯಾನ್ ಮಾಡಬೇಕಂತ ಕೆಲವೊಬ್ಬರು, ಅದನ್ನು ಅರ್ಥ ಆಗಲಾರದೆ ವಿಮರ್ಶಕರು ಕೂಡ ತಲೆ ಕೆಡಿಸ್ಕೊಂಡು ಹೋಗಿರ್ತಾರೆ. ಹೀಗಾಗಿ ಅದನ್ನು ಭೇದಿಸ್ಕೊಂಡು ಹೋದ ನಂತರ ಆ ಸಿನಿಮಾದ ಅಸಲಿ ಕತೆ ಗೊತ್ತಾಗುತ್ತೆ. ಅದೇ ಯು ಐ ಸಿನಿಮಾ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ಲೇಯರ್ಸ್ ಕೂಡ ಮತ್ತು ಮೆಟಫರಿಕ್ ಆಗಿ ಈ ಒಂದು ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ 2040ರಲ್ಲಿ ಈ ಒಂದು ಯಾವ ರೀತಿ ಈ ಒಂದು ಜಗತ್ತು ಆಗುತ್ತೆ, ಧರ್ಮ ಜಾತಿ ಯಾವ ರೀತಿ ಮೇಲಕ್ಕೆ ಹೋಗುತ್ತೆ, ಬರೀ ಅದರಲ್ಲೇ ನಮ್ಮ ಜನರು ಕಿತ್ತಾಡ್ತಿದ್ದಾರೆ. ಆ ಒಂದು ಧಿಕ್ಕಾರ ಎಷ್ಟೇ ಕೂಗಿದ್ರೂ ಆ ಅಧಿಕಾರ ಮುಂದೆ ಇವರು ಧಿಕ್ಕಾರಗಳು ಏನಕ್ಕೂ ಸಮಾನವಾಗಿಲ್ಲ ಅಂತ ಈ ಒಂದು ಸಿನಿಮಾ ಹೇಳ್ತಿದೆ. ಮತ್ತು ಈ ಒಂದು ಸಿನಿಮಾದಲ್ಲಿ ನಾವು ಕಲ್ಕಿ ಕ್ಯಾರೆಕ್ಟರ್ ಇರುತ್ತೆ ಅಂದ್ಕೊಂಡು, ಆದರೆ ಇದೆ, ಆದರೆ ಬೇರೆ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಸತ್ಯ ಮಿಥ್ಯೆ ಆದಾಗ ಯಾವ ರೀತಿ ಆಗುತ್ತೋ ಆ ರೀತಿಯಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಉಪೇಂದ್ರ ಅವರ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಡಿಕ್ಟೋರಿಶಿಪ್ ಆಗಿ ಅವರ ಒಂದು ಅಧಿಕಾರನ ಯಾವ ರೀತಿ ಜನಗಳ ಮೇಲೆ ಬಳಸ್ಕೊಳ್ತಾರೆ, ಅವ್ರನ್ನ ಯಾವ ರೀತಿ ಇನ್ನೂ ಕೆಳಮಟ್ಟದಲ್ಲೇ ತೊಗೊಂಡೋಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಅವ್ರು ಮಾತ್ರ ಮೇಲೆ ಇದ್ದು ನಮ್ಮನ್ನು ಇನ್ನೂ ಆ ಒಂದು ಮುಖಕ್ಕೆ ಹಾಕೊಂಡಿರೋ ಮಾಸ್ಕ್ನೇ ಬೇರೆಲ್ಲೇ ಹಾಕೊಳ್ಳೋ ರೀತಿಲಿ ಅಷ್ಟರ ಮಟ್ಟಿಗೆ ನಮ್ಮನ್ನು ಈ ರೀತಿ ರಾಜಕಾರಣಿಗಳಾಗಲಿ ಬೇರೆ ಒಂದು ವರ್ಗದವರು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಒಂದು ಸಿನಿಮಾದಲ್ಲಿ ಎಲ್ಲ ರೀತಿಯ ಅಂಶಗಳನ್ನು ಕೂಡ ಟಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಪ್ರತಿಯೊಂದು ಫ್ರೇಮ್ ಕೂಡ ನೋಡಿದಾಗ ಒಂದೊಂದು ಸ್ಟೋರಿನ ಹೇಳುತ್ತೆ. ಸೊ ಹೀಗಾಗಿ ನಾವು ಇದನ್ನೇ ಹೀಗೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಎಲ್ಲ ರೀತಿಯ ಅಂಶಗಳು ಇರೋ ಕಾರಣ ನಾವು ಒಂದು ಹೇಳಿದ್ರೆ ಒಬ್ಬರಿಗೆ ಒಂಥರ ಅನಿಸ್ಬೋದು. ಯಾಕೆಂದರೆ ಅವರವರ ಆಲೋಚನೆಗೆ ಈ ಒಂದು ಸಿನಿಮಾ ಬಿಟ್ಟಿದ್ದು. ಹಾಗಾಗಿ ಯು ಆ್ಯಂಡ್ ಐ ಅಂತ ಅವರು ಹೇಳಿದ್ದಾರೆ. ಈ ಉಪೇಂದ್ರ ಅವರು ಯಾವುದೇ ಇಂಟರ್ವ್ಯೂಲು ಕೂಡ ಇದನ್ನು ಪೂರ್ತಿ ಹೇಳ್ತಾ ಇರಲಿಲ್ಲ. ಯಾಕಂದರೆ ಇದು ನಿಮಗೆ ಬಿಟ್ಟಿದ್ದು, ನೀವೇ ನೋಡಿ, ನೀವು ನೋಡಾದ್ಮೇಲೆ ನನಗೆ ಹೇಳಿ ಅಂತಿದ್ರು. ಸೊ ಹೀಗಾಗಿ ಅದನ್ನು ನಾವು ಸಿನಿಮಾ ನೋಡೇ ಅನುಭವಿಸ್ಬೇಕು. ಮತ್ತು ಒಂದು ಸಿನಿಮಾದ ಕಲರ್ ಪ್ಯಾಲೆಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಫ್ರೇಮ್ ಕೂಡ ಆ ರೇಂಜಿಗೆ ಬೇರೆ ಲೆವೆಲಲ್ಲಿದೆ. ಹೀಗಾಗಿ ಆ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ತುಂಬಾ ಸಾಥ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಚೆನ್ನಾಗಿದೆ. ಅಚ್ಯುತ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಕ್ಯಾರೆಕ್ಟ್ರು ಈ ಒಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ನೋಡಿದಂಥ ಸಿನಿಮಾಗಳಕ್ಕಿಂತ ಈ ಒಂದು ಕ್ಯಾರೆಕ್ಟ್ರು ಅಚ್ಯುತ್ ಅವರಿಗೆ ಒಂದು ಏಳು ಮಾಡಿಸಿದಂಥ ಕ್ಯಾರೆಕ್ಟರ್ ರೀತಿಯಲ್ಲೇ ಇದೆ ಅಂತ ಹೇಳ್ಬೋದು. ಅವರ ಪಾತ್ರ ಕೂಡ ಚೆನ್ನಾಗಿದೆ. ಮತ್ತು ರೀಶ್ಮಾ ನಾನಯ್ಯ ಅವರ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ರೀತಿಯಾಗಿದ್ದು, ಅವರ ಸಾಂಗ್ಸು ನಿಮ್ಗೆ ಮೊದಲೇ ಗೊತ್ತಿರೋ ಹಾಗೆ ಟ್ರೋಲ್ ಆಗುತ್ತೆ ಸಾಂಗು ತುಂಬಾ ಫೇಮಸ್ ಆಗಿತ್ತು. ಇದರಲ್ಲೂ ಕೂಡ ಸಾಂಗು ಬೇರೆ ಲೆವೆಲಲ್ಲಿ ಇದೆ. ಅವರ ಡ್ಯಾನ್ಸು ಮತ್ತು ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಆದರೆ ಎಲ್ಲೋ ಸ್ವಲ್ಪ ಅವ್ರ ಸ್ಕ್ರೀನ್ ಪ್ರೆಸೆನ್ಸು ಕಮ್ಮಿ ಆಯ್ತು ಅಂತಲೇ ಹೇಳ್ಬೋದು. ನಾವು ಹೇಗೆ ಈ ಒಂದು ಸಮಾಜನ ಬದಲಾವಣೆ ಮಾಡಬೇಕಂತ ದಿಟ್ಟ ನಿರ್ಧಾರ ತಗೊಳ್ತೀವೋ, ಆದರೆ ಅದನ್ನು ನಾವು ಮಾಡೋಕ್ಕೆ ಅಂತ ನಿಂತಾಗ ನಮ್ಮನ್ನೇ ಈ ರೀತಿ ತುಳಿಯೋಕ್ಕೆ ಬರ್ತಾರೆ. ನಾವು ಅದನ್ನು ಎಷ್ಟೇ ಮಾಡಬೇಕಂದ್ರೂ ಕೂಡ ನಮ್ಮನ್ನು ನಾವು ಬದಲಾವಣೆ ಆಗಬೇಕು. ಫಸ್ಟು ನಾವು ಸಮಾಜನ ಬದಲಾಯಿಸ್ಕೊಂತ ನಮ್ಮನ್ನು ನಾವು ಬದಲಾವಣೆ ಆದರೆ ಮಾತ್ರ ಇಡೀ ಸಮಾಜನೂ ಬದಲಾಗುತ್ತೆ ಅನ್ನೋ ಒಂದು ಸಣ್ಣ ಮೆಸೇಜನ್ನ ಕೊಟ್ಟಿದ್ದಾರೆ. ಇದು ಸಣ್ಣ ಮೆಸೇಜ್ ಅಲ್ಲ, ತುಂಬ ದೊಡ್ಡ ಮೆಸೇಜು. ಆದರೆ ತುಂಬಾ ಲೇಯರ್ಸ್ ಇದೆ. ಎಲ್ಲ ಜಾತಿ ಆಗಲಿ, ಪ್ರೀತಿ ಆಗಲಿ, ಬೇರೆ ಬೇರೆ ವಿಷಯಗಳಾಗಲಿ, ಮತ್ತು ಗ್ಲೋಬಲ್ ವಾರ್ಮಿಂಗ್, ಕೋವಿಡು, ಈ ರೀತಿ 2040ರಲ್ಲೇ ಯಾವ ರೀತಿ ಆಗುತ್ತೆ, ಒಂದು ಕಲ್ಕಿ ಕ್ಯಾರೆಕ್ಟ್ರು, ಸತ್ಯ ಕ್ಯಾರೆಕ್ಟ್ರು, ಅದರಲ್ಲಿ ಮೆಟಫರಿಕ್ಕು ತುಂಬಾ ಇದೆ ಅಂತಲೇ ಹೇಳ್ಬೋದು. ಇದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ದಯವಿಟ್ಟು ದಡ್ರು ಮಾತ್ರ ಸಿನಿಮಾ ಥಿಯೇಟ್ರಿಗೆ ಹೋಗಿ, ಬುದ್ಧಿವಂತರು ಮನೇಲೇ ಇರಬೇಡಿ. ನೀವು ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಯು ಐ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್. ಥ್ಯಾಂಕ್ ಯು.